ಹಲೋ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಗೊತ್ತು ಇದ್ರ ಬಗ್ಗೆ. ನಾವು ಚಿಕ್ಕವ್ರು ಇರಬೇಕಾದ್ರೆ ಗಾಯಕ್ಕೆಲ್ಲ ಇದು ಹಾಕ್ಕೊತ ಇದ್ವಿ. ಬಿದ್ದು ಏಟಾದರೆ ಈ ಥರ. ಇದ್ರ ಹೆಸರು ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ಏನಂತಂದರೆ ಇದೊಂಥರ ಆ್ಯಂಟಿಬಯೋಟಿಕ್ ಥರ ಕೆಲಸ ಮಾಡೋದು. ರಕ್ತ ಏನಾದರೂ ಏಟಾಗಿ ಜಾಗದಲ್ಲಿ ಹಾಕಿದ್ರೆ ರಕ್ತ ನಿಂತೋಗೋದಾಯ್ತಾ ಇಮಿಡಿಯೇಟು. ಒಳ್ಳೆ ಇದನ್ನ ಯಾವ ಥರಪ್ಪ ಹಾಕ್ತಾ ಇದ್ದಿದ್ದಂದರೆ, ಫಸ್ಟ್ ಈ ಥರ ಎಲೆಗಳನ್ನ ಕಿತ್ಕೊಂಡು ಯೂಸ್ ಮಾಡುವ ವಿಧಾನ ಹೇಳ್ಕೊಡ್ತೀನಿ. ಹಿಂಗೆ ಒಂದೊಂದೇ ಈ ಎಲೆಗಳೆಲ್ಲ ಕಿತ್ಕೋಬೇಕು. ಕ್ಲೀನಾಗಿರೋದು ಆದಷ್ಟು. ಇನ್ನು ತೊಳೆದ್ಬಿಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ತೊಳೆದೇ ಏನು ನಾವು ಹಾಕ್ತಾ ಇರಲಿಲ್ಲ ಚಿಕ್ಕ ವಯಸ್ಸಲ್ಲಿ. ಎಲ್ಲಾದರೂ ಬಿದ್ದು ಬಂತು ಅಂದರೆ ಸೈಕಲಲ್ಲಾಗಲಿ ಇಲ್ಲ ಆಟ ಆಡಬೇಕಾದ್ರೆ. ಇದ್ರದ್ದು ಗುರುತೇನಪ್ಪ ಅಂದರೆ, ಈ ಹೂ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಹೂನ. ಈ ಹೂ ನೋಡಿದ ತಕ್ಷಣ ನೀವು ಕಂಡುಹಿಡಿಬೇಕಾಯ್ತಾ. ಬರೀ ಈ ಎಲ್ಲೋ ಮತ್ತು ವೈಟ್ ಇದಲ್ವಾ ಇದು. ಮತ್ತು ಇದರ ಎಲೆ ಬಂದುಬಿಟ್ಟು ಇಲ್ಲಿ ನೋಡ್ಬೋದು. ಇದು ಯಾವ ಶೇಪಲ್ಲಿದೆ ಅಂತ ಎಲೆ ನಮ್ಗೆ ಹೇಳೋಕೆ ಗೊತ್ತಿಲ್ಲ. ಇದೊಂದು ಬಂದುಬಿಟ್ಟು ಎಲ್ಲ ಕಡೆನೂ ಸಿಗುತ್ತೆ. ಇದು ಎಲ್ಲಂದ್ರೆ ಎಲ್ಲ ಕಡೆನೂ ಇರುತ್ತೆ. ಇದನ್ನು ಯಾವ ಥರ ಹಚ್ತಾ ಇದ್ದಿದ್ದು ನಾನು ತಿಳಿಸ್ಕೊಡ್ತೀನಿ. ಸೊ ಹತ್ರ ಬನ್ನಿ ಸ್ವಲ್ಪ. ಇದು ನೋಡ್ಬೋದು ಈ ಥರ ಚೆನ್ನಾಗಿ ನಾವು ಒಂಚೂರು ಚೆನ್ನಾಗಿ ಮುಲಾಮ್ ಮಾಡ್ಕೊಂಬಿಟ್ರೆ ನೋಡ್ಬೋದು. ಇಲ್ಲಿ ಇದರಲ್ಲೇ ನೀರು ಥರ ಅಂಶ ಇರುತ್ತೆ. ಸೊ ನೋಡ್ಬೋದು ಇದು ರೆಡಿ ಆಯಿತಾ. ಸೊ ಇದು ಗಾಯದ ಮೇಲೆ ಈ ಥರ ಹಿಂಡಿದ್ರೆ ನೀವು ನೋಡ್ಬೋದು ಇದರದ ರಸ ಏನಿದೆ ಇದು ಬೀಳ್ತಿತ್ತು ಆಯಿತಾ. ಇದನ್ನು ಗಾಯದ ಮೇಲೆ ಹಾಕ್ಕೊಂಡ್ರೆ ಸ್ವಲ್ಪ ಹೊತ್ತಿಗೆ ಒಣಗೋಗೋದು, ಬೇಗನೆ ಒಣಗೋದು, ಹಾಗೆ ಗಾಯ ಬೇಗ ವಾಸಿ ಆಗೋದು. ಈ ಥರ ಇತ್ತು ಈ ಎಲೆ ಬಗ್ಗೆ. ಗಿಡದ ಹೆಸರು ನನಗೆ ಗೊತ್ತಿಲ್ಲ. ಈ ಗಿಡ ಏನಾದರೂ ನೀವು ಯೂಸ್ ಮಾಡಿದರೆ, ಇದು ಗಿಡದ ಹೆಸರು ಮತ್ತು ನೀವು ಯಾರಾದರೂ ಯೂಸ್ ಮಾಡಿದರೆ ಇದ್ರ ಬಗ್ಗೆ ಕಮೆಂಟಲ್ಲಿ ತಿಳಿಸಿ. ಎಲ್ಲರಿಗೂ ಧನ್ಯವಾದ, ನಮಸ್ಕಾರ.